ಅಮೆರಿಕ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಅವರು ಮೀಸಲಾತಿ ಕುರಿತು ಹೇಳಿದ್ರಲ್ಲ, ಅದ್ಯಾವುದೋ ಹಂತ ತಲುಪದ ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅಂತ. ಹಂತ ತಲುಪೋದ್ರೆ ಹಾಳಾಗೋಗ್ಲಿ, ಹಂತ ತಲುಪಿಸ್ಲಿಲ್ಲ ಯಾರು ಏನದು ಯಾರು ಹೇಳೋದೇ ಇಲ್ಲ. ಇಲ್ಲಿ ಉಳಿದಿದ್ದೆಲ್ಲ ಮಾತಾಡ್ತಾರೆ. ಸರಿ, BJPಯವರು ಇವಾಗ ಎಲ್ಲ ಕಡೆ ಫುಲ್ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ. ರಾಹುಲ್ ಪ್ರತಿಕೃತಿಯನ್ನು ದಹಿಸಿದ್ದಾರೆ. ನೋಡ್ಕೊಳ್ರಪ್ಪ, BJPನವರು ಮೊನ್ನೆ ಯಾವುದೋ ಪ್ರತಿಕೃತಿ CM ಯಾವುದೋ ದಹಿಸಿದ್ದು ಕೇಸ್ ಹಾಕಿದ್ದಾರೆ. ಯಾರ ಮೇಲೆ ಹಂಗೆ ದಹಿಸೋಂಗಿಲ್ಲ ಅಂತ ಹಾಕಿದ್ದಾರೆ. ನೀವು ಇದಕ್ಕೆ ಹಾಕಿದ್ರೆ ಕಷ್ಟ ಇದೆ. ಆಯಿತು, ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ. ರಾಹುಲ್ ಗಾಂಧಿ ಏನು ಅಂದ್ಕೊಂಡಿದ್ದಾರೆ? ಖರ್ಗೆ ನಂಬಿಕೆ ಅಷ್ಟೇ, ಕಾಂಗ್ರೆಸ್ ಮೀಸಲಾತಿ ವಿರೋಧಿ ಪಕ್ಷ ಅಂತ ಅವ್ರಿಷ್ಟ ಬಂದಂಗೆ ಅವ್ರವ್ರುಗಳು ಹೇಳಿದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ರೀತಿ ಮಾತನಾಡುವಂಥದ್ದೇನಿದೆ, ಒಂದು ಸರ್ತೆ ನಾಮಕೆ ವಾಸ್ತೆ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಬಿಟ್ರೆ ತಮ್ಮ ವಂಶ ಪಾರಂಪರ್ಯವಾಗಿ ತಾವೇ ಪ್ರಧಾನಮಂತ್ರಿಗಳಿಗೆ ಈಗ ಹೇಳವ್ರು ನಾವು ಸರ್ಕಾರ ಬಂದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುದಿಲ್ಲ, ಖರ್ಗೆ ಆಗ್ತಾರಂತ. ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಶನ್ ಅನ್ನು ತೆಗೆದುಹಾಕ್ಬಿಡುತ್ತೆ. ಇಲ್ಲಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನನಗೂ ಆಶ್ಚರ್ಯನೇ ಅದಾಗಿರೋದು. ಇಲ್ಲ ಸರ್, ಅಲ್ಲ, ಕಾಂಗ್ರೆಸ್ ಒಳಗಡೆ ಹೇಳೋದೇನು, BJP ಮೀಸಲಾತಿ ಕಿತ್ತಾಕ್ಬಿಡ್ತಾರೆ, ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಬಿಡ್ತಾ ಇರ್ತಾರಪ್ಪ ಭೂತಾನ. ಹೌದು, ಇಲ್ಲೆಲ್ಲ ಅವೇ ಸ್ಟೇಟ್ಮೆಂಟ್. ಇಲ್ಲಿ ನೋಡ್ರಿ ಹಿಂಗೆ ಇದೇನು ಲೆಕ್ಕಾಚಾರ ಇವ್ರದ್ದು, ನಮ್ಗೆ ಅರ್ಥವೇ ಆಗಲ್ಲ ಇದು. ಎಸ್, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಗ್ಯಾಂಗ್, ಖರ್ಗೆ ಅವ್ರ ಅಧಿಕಾರ ಎಷ್ಟಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಬಹಳ ಜನ ಕಾಂಗ್ರೆಸ್ ಅಲ್ಲಿ ಈಗಲೂ ರಾಹುಲ್ ಗಾಂಧಿಗೆ ರಿಪೋರ್ಟ್ ಮಾಡ್ಕೊಳ್ಳೋದೇನಪ್ಪ. ಈಗ ಮೊನ್ನೆ ಆ MLAಗಳೆಲ್ಲ ಕಾಗ್ದ ಬರ್ದಲ್ಲ, ಈ ಸಿದ್ದರಾಮಯ್ಯನವ್ರದ್ದು CM ವಿಚಾರದಲ್ಲಿ ಎಲ್ಲರನ್ನು ಗಪ್ ಚುಪ್ ಅಂತ ಹೇಳಿ ಅಂತ ರಾಹುಲ್ ಗಾಂಧಿ ಬರ್ದು. ಅದ್ಯಾಕಪ್ಪ ಅಧ್ಯಕ್ಷರು ಬರೀಲಿಲ್ಲ ಅವರು? ಪೋರ್ಟ್ ಬ್ಲೇರ್ ಹೆಸರನ್ನ ಶ್ರೀವಿಜಯಪುರಂ ಅಂತ ಕೇಂದ್ರ ಸರ್ಕಾರ ಬದಲಾಯಿಸಿದೆ. ಕಾರಣ ಅದೇ, ನಮ್ದು ವಸಾಹತು ಶಾಹಿ ಗುರುತುಗಳಿಂದ ನಾವು ಮುಕ್ತಿ ಪಡಿಬೇಕು ಅಂತಿದೆಯಲ್ಲ, ಆ ನಿಟ್ಟಿನಲ್ಲಿ ಅಲ್ಲಿ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಧಿಸಿದ ಗೆಲುವಿನ ಪ್ರತೀಕವಾಗಿದೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು. ಹಾಗಾಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿನ ಕೇಂದ್ರ ಸ್ಥಾನವಾಗಿರುವ ಪೋರ್ಟ್ ಬ್ಲೇರ್ನ ಚೇಂಜ್ ಮಾಡಿದ್ದೀವಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಬಟ್ ಐತಿಹಾಸಿಕವಾಗಿರುವಂಥ ಎಲ್ಲ ಹೆಸರುಗಳು ಹಾಗೆ ಉಳ್ಕೊಳ್ಬೇಕು ಅನ್ನೋದು ಒಂದು ವಾದ ಇದೆ. ಹಾಗೇನಿಲ್ಲ, ಹಾಗೆ ಉಳಿಬೇಕು ಅಂತ ಏನಿಲ್ಲ. ಯಾವುದು ಐತಿಹಾಸಿಕ? ಪೋರ್ಟ್ ಬ್ಲೇರು ಬ್ರಿಟಿಷ್ ಬರಕ್ ಮೊದಲು ಪೋರ್ಟ್ ಬ್ಲೇರೇ ಆಗಿತ್ತ ಹಂಗಾರೆ? ಇರಲಿಲ್ಲ. ಮತ್ತೆ ಅದೇಂಗಾಗ್ಬಿಡುತ್ತೆ? ನಾವು ನಮ್ಮ ರೋಡ್ಗಳಿಗೆ ಹೆಸರಿಟ್ಕೊಂಡಿರಲಿಲ್ಲಪ್ಪ, ಅವ್ರು ಬಂದ್ಬಿಟ್ಟು ಅವ್ರವ್ರ ಹೆಸರಿಟ್ಕೊಂಡು ಹೋಗ್ಬಿಟ್ರು ಅಂತಂದ್ರೆ ಅದು ಐತಿಹಾಸಿಕ ಹೆಂಗಾಗತ್ತೆ? ಕೃಷ್ಣದೇವರಾಯ ರಸ್ತೆ ಅಂತ ಇದೆಯಪ್ಪ ಅಂದ್ರೆ ಅದು ಐತಿಹಾಸಿಕಪ್ಪ, ಒಪ್ಕತೀನಪ್ಪ. ಹೌದಲ್ವಾ? ಜಾರ್ಜ್ ವಾಷಿಂಗ್ಟನ್ ಸ್ಟ್ರೀಟ್ ಅಂದ್ರೆ ಹೆಂಗಪ್ಪ ಐತಿಹಾಸಿಕ ಆಗಬೇಕು? ಮತ್ತೆ ಇನ್ನು ಕಳೆದ 2.5 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಪ್ರಧಾನಿ ಮೋದಿ ಮಧ್ಯಸ್ಥಿಕೆ ವಹಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಪ್ರಧಾನಿ ಮೋದಿಗಾಗಿ ಜಾತಕ ಪಕ್ಷಿಯಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಏನೋ ಕಾಯ್ತಾ ಇದ್ದಾರಂತೆ. ನಿನ್ನೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಭೇಟಿ ವೇಳೆ ನನ್ನ ಗೆಳೆಯ ಮೋದಿಗಾಗಿ ಎದುರು ನೋಡ್ತಾ ಇದ್ದೀನಿ. ಸೆಪ್ಟೆಂಬರ್ 22ರಿಂದ ರಷ್ಯಾದಲ್ಲಿ ನಡೆಯುವಂತಹ ಬ್ರಿಕ್ಸ್ ಶೃಂಗಸಭೆಗೆ ಮೋದಿ ಬಂದ್ರೆ ಅವರ ಜೊತೆಗೆ ನಾನು ಪ್ರತ್ಯೇಕವಾಗಿ ಮಾತನಾಡಬೇಕು ಅಂತೇನೋ ಪುಟಿನ್ ಹೇಳಿದಾರಂತೆ. ಇನ್ನು ಕಳೆದ ತಿಂಗಳು ಉಕ್ರೇನ್ ಪ್ರವಾಸದ ವೇಳೆ ಮೋದಿ ಮತ್ತು ಜೆಲೆನ್ಸ್ಕಿ ಮಧ್ಯೆ ನಡೆದ ಮಾತುಕತೆ ವಿವರಗಳನ್ನು ದೋವೆಲ್ ಪುಟಿನ್ಗೆ ತಲುಪಿಸಿದ್ದಾರೆ. ಮೋದಿ ಸೂಚನೆ ಮೇರೆಗೆ ನಾನು ಇಲ್ಲಿ ಬಂದಿರುವೆ ಅಂತ ದೋವೆಲ್ ವಿವರಿಸಿದ್ದಾರೆ ಅವರಿಗೆ. ಅಜಿತ್ ದೋವೆಲ್ ಒಂದು ಸ್ಪೆಸಿಫಿಕ್ ಬ್ರೀಫ್ ಇಲ್ಲದೆ ರಷ್ಯಾಗೆ ಹೋಗಿಲ್ಲ. ಸುಮ್ಮನೆ ಹಂಗೆ ಒಂದು ರೌಂಡ್ ಹೊಡ್ಕೊಂಬರೋಣ, ಭಾಳ ಬೇಜಾರಾಗಿದೆಯಲ್ಲ, ಭಾಳ ದಿನದಿಂದ ರಷ್ಯಾ ಕಡೆಗೆ ಒಂದು ರೋಡ್ ಹಾಕಬತ್ತೀನಿ ಅಂತ ಹೋದಂಗೆ ಹೋಗಿಲ್ಲ. ಅದು ಒಂದು ಸ್ಪೆಸಿಫಿಕ್ ಬ್ರೀಫ್ ಏನೋ ಇದೆ, ಅದಕ್ಕೆ ಅದೇನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಜನರಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳ ಇವ್ರನ್ನೆಲ್ಲ ರಷ್ಯನ್ ಪ್ರೀಮಿಯರು, ಚೈನೀಸ್ ಪ್ರೀಮಿಯರು, ಅಮೆರಿಕನ್ ಅಧ್ಯಕ್ಷ ಇವರೆಲ್ಲ ಭೇಟಿ ಮಾಡೋದು ತುಂಬ ಕಡಿಮೆ. ಆಯಾಯ ಲೆವೆಲ್ಸಲ್ಲೇ ಮೀಟಿಂಗ್ ನಡೆಯುತ್ತೆ, ನಡೆಯೋದೇ ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ಅದು. ಎರಡನೇದು, ನಾನು ಮೋದಿಗಾಗಿ ಕಾಯ್ತಾ ಇದ್ದೀನಿ ಅಂತಂದರೆ ಅವರಲ್ಲಿ ಕಾಗದದಲ್ಲಿ ಬರ್ಕೊಂಬರ್ತಾರೆ, ನಿಂಗೆ ಚೈನಾ ಕೊಟ್ಬಿಡ್ತೀನಿ ಅಂತಲ್ಲ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಅಷ್ಟು ಏನು ಸುಮ್ಮನೆ ಹಿಂಗೆ ಕೆಳಕಾಯಿ ನಿಂಗೆ ಬಿಚ್ಬಿಟ್ಟು ಹಿಂಗೆ ಬ್ಯಾಗ್ ಹಾಕೊಂಬಿಡೋಣ ಅನ್ನೋ ಥರ ಇಲ್ಲ. ಅದು ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್. ಅದು ಆ ಹಂತವನ್ನೆಲ್ಲ ದಾಟಿದೆ. ಒಂದು ಕಡೆ ಅಮೆರಿಕದ ಕಡೆಯಿಂದ, ಯುರೋಪ್ ಕಡೆಯಿಂದ, ಪರ್ಟಿಕ್ಯುಲರ್ಲಿ ಗ್ರೇಟ್ ಬ್ರಿಟನ್ ಕಡೆಯಿಂದ ಡೀಪ್ ಆಗಿ ರಷ್ಯನ್ ಟೆರಿಟರಿ ಒಳಕ್ಕೆ ದಾಳಿ ಮಾಡಬಹುದಾದ ಕ್ಷಿಪಣಿಗಳನ್ನ ಬಳಸಲಿಕ್ಕೆ ಅನುಮತಿಯನ್ನು ಕೊಡೋ ಹಂತಕ್ಕೆ ಅವ್ರು ಬಂದು ಕೂತಿದ್ದಾರೆ. ಸೊ ಈಗ ಆ ಕ್ಷಿಪಣಿಗಳನ್ನು ಅವ್ರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ಯಾವ ರೂಪ ಪಡೆಯುತ್ತೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಪ್ರಪಂಚದಲ್ಲಿ 2 ಭಾಗ ಇದ್ದಂಗಿದೆ. ಒಂದು ಭಾಗಕ್ಕೆ ಈ ಯುದ್ಧನ ಹೆಂಗಾದ್ರೂ ಮಾಡಿ ನಿಲ್ಲಿಸೋಣ ಅಂತ, ಇನ್ನೊಂದು ಭಾಗಕ್ಕೆ ರಷ್ಯಾನ್ ಬಡ್ದಾಕ್ಬಿಡೋಣ, ಇದೊಂದು ಚಾನ್ಸ್ ಸಿಕ್ಕಿದೆ ಅಂತ. ಎರಡೂ ಇದ್ದಂಗಿದೆ ಇಲ್ಲಿ. ಮಧ್ಯದಲ್ಲಾಗೋ ಅನಾಹುತಗಳು ಎಲ್ಲರಿಗೂ ಗೊತ್ತು. ಯುದ್ಧ ಏನು ಮಾಡುತ್ತೆ ಅಂದರೆ ಡಿಸ್ಟ್ರಕ್ಷನ್ ಅಂತಾರತ್ತಷ್ಟೇ, ಇನ್ನೇನು ಮಾಡಲ್ಲ.